ಆಪರೇಷನ್ ಸಿಂಧೂರ್ ಹೆಸರಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಬಿಜೆಪಿ ಹಾಗೇನೆ ಕಾಂಗ್ರೆಸ್ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿಕೆ ವಿರುದ್ಧವಾಗಿ ವಿಪಕ್ಷ ಮುಗಿಬಿದ್ದಿದೆ. ದಾಳಿಗೂ ಮುನ್ನ ಪಾಕ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಅಂತ ಹೇಳಿ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿಕೆ ಈಗ ಕಾಂಟ್ರವರ್ಸಿ ರೂಪವನ್ನ ಪಡ್ಕೊಂಡಿದೆ. ಹಾಗಾದ್ರೆ ಮಾಹಿತಿ ನೀಡಿ ನೀವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರಾ ಅಂತ ಹೇಳಿ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಮಾಹಿತಿ ಲೀಕ್ನಿಂದ ನಮ್ಮ ದೇಶಕ್ಕೆ ಆದಂತ ನಷ್ಟ ಎಷ್ಟು ವಿಮಾನಗಳಿಗೆ ಹಾನಿಯಾಯಿತು, ಸಿಬ್ಬಂದಿಗೆ ಏನಾಗಿದೆ, ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ದೇಶಕ್ಕೆ ತಿಳಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಆಗ್ರಹವನ್ನ ಮಾಡಿದ್ದಾರೆ. ಈಗ ಸಿಂಧೂರ್ ಪಾಲಿಟಿಕ್ಸ್ ನಲ್ಲಿ ಜೈಶಂಕರ್ ಹೇಳಿಕೆ ವಿವಾದಕ್ಕೀಡಾಗಿದೆ. ಜಾಗತಿಕ ಮಟ್ಟದಲ್ಲೂ ಕೂಡ ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡಿದೆ. ಹಾಗಾದ್ರೆ ವಿದೇಶಾಂಗ ಸಚಿವ ಜೈಶಂಕರ್ ಏನ್ ಹೇಳಿದ್ರು ಕೇಳೋಣ. Because even at the start of the operation, we had sent a message to Pakistan saying we are striking at terrorist infrastructure. We are not striking at the military. So the military has an option of standing out and not interfering in this process. They chose not to take that good advice. ಮಧು, ಇಲ್ಲಿ ಜಾಗತಿಕವಾಗಿ ಈ ಸ್ಟೇಟ್ಮೆಂಟ್ ಅಪಹಾಸ್ಯಕ್ಕೀಡಾಗುವಂತೆ ಭಾರತವನ್ನ ನೋಡ್ತಾ ಇದೆ. ಆಪರೇಷನ್ ಸಿಂಧೂರ್ ಅಂತ ಪಕ್ಷಾತೀತವಾಗಿ ಗುಣಗಾನ ಮಾಡಿದ್ವಿ. ಈ ಸ್ಟೇಟ್ಮೆಂಟ್ ಸರಿನಾ ಅಂತ ಕಾಂಗ್ರೆಸ್ ಅಪಹಾಸ್ಯ ಎಲ್ಲಿ ಬಂತು? ಇದು ಧೈರ್ಯ ಅಂತಾನೂ ಹೇಳ್ಬೋದಲ್ಲ. ಔಟ್ ಆಫ್ ಕಾಂಟೆಕ್ಚುಯಲ್ ಅಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು ಬಿಜೆಪಿ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಇವು ಸಿಂಧೂರ್ ಸೌದಾಗರ್ ಅಂದ್ರೆ ಈ ಸಿಂಧೂರ್ ಅನ್ನುವಂಥ ಆಪರೇಷನ್ ಅನ್ನೇ ವ್ಯಾಪಾರ ಮಾಡ್ತಾ ಇದ್ದಾರೆ ಪೊಲಿಟಿಕಲಿ ಅಂತ ಆರೋಪದ ಭಾಗವಾಗಿ ಜೈಶಂಕರ್ ಅವರ ಹೇಳಿಕೆಯನ್ನು ಕೂಡ ಇಂಟರ್ಪ್ರಿಟ್ ಮಾಡ್ತಾ ಇದೆ. ಬೇರೆ ಬಿಜೆಪಿ ಸರಿಯಾಗಿ ಕೌಂಟರ್ ಕೊಡ್ತಾ ಇದೆ. ಸೊ ಬಿಜೆಪಿಯ ಪರವಾಗಿರುವಂತವ್ರು ಅಥವಾ ಸೇನೆಯ ಪರವಾಗಿರುವಂತವ್ರು ಹೇಳಿ ಹೊಡೆದಿದ್ದಾರೆ ಅಂದ್ರೆ ಇನ್ನೂ ಎದೆಗಾರಿಕೆ ಅಲ್ವೇನ್ರಿ? ಹೊಡೆದಿರೋದು ಹೌದಲ್ವಾ? ಸ್ಯಾಟಲೈಟ್ ಇಮೇಜಸ್ ಪ್ರೂವ್ ಆಗ್ತಾ ಇದೆ. ಮತ್ತೆ ಆರ್ಮಿ ಹೇಳ್ತಾ ಇದೆ ವಿರ್ ಆಲ್ ಕೇಮ್ ಬ್ಯಾಕ್ ಸೇಫ್ಲಿ ಅಂತ, ನಮ್ಮ ಯಾವ ಪೈಲಟ್ಗೂ ಏನು ಪ್ರಾಬ್ಲಮ್ ಆಗಿಲ್ಲ, ಏನೂ ಆಗಿಲ್ಲ ಅಂತ. ಮತ್ತೆ ಪಾಕಿಸ್ತಾನಕ್ಕೆ ಪ್ರೂಫ್ಸ್ ಇಲ್ಲ ಅವ್ರು ನಮ್ಮನ್ನ ಇಂಟರ್ಸೆಪ್ಟ್ ಮಾಡಿದ್ದಾರೆ ಅಥವಾ ಹೊಡೆದಿದ್ದಾರೆ ಅನ್ನೋದಕ್ಕೆ. ಬರೀ ನಮ್ಮ ರಾಜಕಾರಣಿಗಳ ಹೇಳಿಕೆಗಳನ್ನ ಇಟ್ಕೊಂಡು ಅಲ್ಲಿನ ಮಾಧ್ಯಮಗಳು ಸುದ್ದಿಯನ್ನ ಮಾಡ್ತವೆ. ನಾವು ಭಾರತದ 6 ಜೆಟ್ಗಳನ್ನ ಹೊಡೆದಾಕಿದೀವಿ ಮತ್ತು ಭಾರತೀಯರನ್ನ ಸೋಲಿಸಿದೀವಿ ಅಂತ ಒಂದು ಸಂದರ್ಭದಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ರೀತಿ ಇಂಥ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಸೇನೆಗೆ ಅಪಮಾನ ಮಾಡೋ ರೀತಿ ನಾವೇ ಅಪಹಾಸ್ಯಕ್ಕೊಳಗಾಗ್ತಿದ್ವ ಅನ್ನೋ ಕಾಂಟೆಕ್ಸ್ಟ್ ಅಲ್ಲೂ ಕೂಡ ನೋಡ್ಬೇಕಾಗತ್ತೆ ಸೇನೆ ಪರವಾಗಿ ಯೋಚನೆ ಮಾಡೋಂಥವ್ರು. ಕಾಂಗ್ರೆಸ್ ಆರೋಪದ ಜೊತೆಯಲ್ಲಿ ಈಗ ಇವ್ರು ಹೇಳಿ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ನಾವು ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದ್ದು ಅದು ಮುಂಚೆ ಅಂತ ಅವ್ರು ಹೇಳ್ತಿದ್ದಾರೆ, ಇಲ್ಲ ದಾಳಿ ಮಾಡುವಂತ ಸಂದರ್ಭದಲ್ಲಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಏನೇ ಆರೋಪ ಪ್ರತ್ಯಾರೋಪ ಇದ್ರು ಕೂಡ ಫ್ಯಾಕ್ಟ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ, ಅವರು ಆಪರೇಷನ್ ಸಿಂಧೂರ್ಗೂ ಮುಂಚಿತವಾಗಿ ನಾವು ದಾಳಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಒಂದು ಫ್ಯಾಕ್ಟ್ ಚೆಕ್ ಹೇಳ್ತಾ ಇದೆ. ಬಟ್ ಕಾಂಗ್ರೆಸ್ ಮಾಡ್ತಿರುವಂತ ಆರೋಪಕ್ಕೆ ಬಿಜೆಪಿ ಯಾವ ತರ ಸಮರ್ಥನೆಯನ್ನು ಕೊಟ್ಕೋಬಹುದು? ಪಟೇಲ್, ನಿಮಗೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಹೇಳಿದರೆ ನಮ್ಮ ಉಗ್ರರ ನೆಲೆಗಳ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು, ಅದಕ್ಕೆ ಸಾಕ್ಷಿ ಅಂತೇಳಿ ಅಜರ್ ಮಸೂದ್ ಅವರಿಗೆ ಸರ್ಕಾರದಿಂದ 15 ಕೋಟಿ ನೆರವು ನೀಡಿರ್ತಕ್ಕಂಥದ್ದು ಮತ್ತು ಅವ್ರದ ನೂರ್ ಖಾನ್ ವಾಯುನೆಲೆ ಅತಿ ದೊಡ್ಡ 2ನೇ ವಾಯುನೆಲೆ ಸೇರಿದಂತೆ ಅವರ ವಾಯುನೆಲೆಗಳ ಮೇಲೆ ಭಾರತ ದಾಳಿ ಮಾಡಿರೋದು, ಈ ದಾಳಿಯಿಂದ ನಮಗೆ ನಷ್ಟ ಆಗಿದೆ ಅಂತೇಳಿ ಒಪ್ಕೊಂಡಿರ್ತಕ್ಕಂಥದ್ದು. ಆಪರೇಷನ್ ಸಿಂಧೂರ್ ಸಂಬಂಧಪಟ್ಟಿಗೆ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಶತ್ರು ರಾಷ್ಟ್ರದ ಮೇಲೆ ದಾಳಿ ಮಾಡುವ ಮುನ್ನ ಯಾರು ಕೂಡ ಆ ಸೀಕ್ರೆಟ್ಸ್, ಇದು ವಾರ್ ಸೀಕ್ರೆಸಿ ಅಂತ ಹೇಳ್ತಾರೆ. ನಾವು ರಾಜಕಾರಣದಲ್ಲಿ ನೇರವಾಗಿ ನಾನು ನಿನ್ನ ವಿರುದ್ಧ ಗೆಲ್ತೀನಿ ಅನ್ನೋದು ಬೇಡ, ಆದರೆ ವಾರ್ ಸೀಕ್ರೆಸಿ ಬೇರೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಜೈಶಂಕರ್ ಅವರ ಹೇಳಿಕೆ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅವರು ನಾವು ಉಗ್ರರ ನೆಲೆಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ಈಗ ಇದೀಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಮತ್ತು ಸಿಂಧೂರ ಯಶಸ್ವಿ ಅನ್ನೋದಿದೆಯಲ್ಲ, ಅದು ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥ. ಹಾಗಾಗಿ ಕಾಂಗ್ರೆಸ್ ಕೂಡ ಈಗ ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಒಂದು ಜವಾಬ್ದಾರಿಯುತ ಸರ್ಕಾರ ಇರ್ತಕ್ಕಂಥದ್ದು. ದೇಶಕ್ಕೆ ಆದರೂ ಆಗಿದ್ರು ಕೂಡ ಲೋಕಸಭೆಯಲ್ಲಿ ಮತ್ತು ಸರ್ವಪಕ್ಷ ನಿಯೋಗ ನಾವು ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ವಿ, ನಮ್ಮ ಕಾರ್ಯಾಚರಣೆಯಲ್ಲಿ ಎಷ್ಟು ವಿಮಾನಗಳು ಭಾಗಿಯಾಗಿದ್ದು ಮತ್ತು ನಾವು ಎಷ್ಟು ಹಾನಿ ಮಾಡಿದ್ವಿ, ನಮ್ಮ ಪ್ರದೇಶಗಳಿಗೆ ಪಾಕಿಸ್ತಾನ ಎಷ್ಟು ಹಾನಿ ಮಾಡ್ತಾ ಅನ್ನೋದು ಅದು ವಿವರಣೆ ಕೊಡೋದ್ರಿಂದ ಆ ಮುಖಾಂತರ ಎಲ್ಲೊಂದು ಕಡೆ ಇದು ಪಾರದರ್ಶಕತೆ ಇರುತ್ತೆ. ನಾಳೆ ದಿನ ಕಾಂಗ್ರೆಸ್ ಕೂಡ ಕ್ವಶನ್ ಮಾಡಲಿಕ್ಕೆ ರೈಟ್ಸ್ ಇರಲ್ಲ. ಯಾಕಂತ ಹೇಳಿದ್ರೆ ಇಡೀ ಸಿಂಧೂರದ ಬಗ್ಗೆ ಮಾಹಿತಿಯನ್ನು ಕೊಡೋದ್ರಿಂದ ನಾಳೆ ಯಾರು ಕೂಡ ಬಿಜೆಪಿ ವಿರುದ್ಧ ಪಕ್ಷಗಳು ಅಥವಾ ಕಾಂಗ್ರೆಸ್ ಇರುವಂಥದ್ದು ಅಥವಾ ಇಂಡಿಯಾ ಒಕ್ಕೂಟ ಇರುವಂಥದ್ದು ಯಾರು ಕೂಡ ಪ್ರಶ್ನೆ ಮಾಡಲ್ಲ. ನೀವು ಪಾರದರ್ಶಕವಾಗಿ ನಾವು ಹಿಂಗೆ ಮಾಡಿದ್ವಪ್ಪ, ನಮ್ಮ ಕೆಪಾಸಿಟಿ ನಮ್ದು ಹಿಂಗೆ ಅಂತ ಕೊಡೋದ್ರಿಂದ ನಾಳೆ ದಿನ ಕ್ವಶನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾನು ಹೇಳ್ತೀನಿ ಕ್ವಶನ್ ಮಾಡಕ್ಕೆ ಕೂಡ ಅವಕಾಶವನ್ನು ಕೂಡ ಕೊಡಬಾರದು ಅನ್ನೋ ರೀತಿ ಪಾರದರ್ಶಕತೆ ವಿಚಾರದಲ್ಲಿ ಇನ್ನೊಂದು ನಾವು ಆರಂಭದಿಂದನೂ ಗಮನಿಸಬೇಕು. ಇಂಡಿಯಾ ಹೇಳ್ತಾ ಇದ್ದಿದ್ದೆ ಪ್ರಿಸೈಸ್ ಸ್ಟ್ರೈಕ್ ಅಂತ, ದಟ್ಟು ಆನ್ ಟೆರರ್ ಹೈಡ್ಔಟ್ಸ್ ಗಳ ಮೇಲೆ. ಸೊ ಆ ವಿಚಾರದಲ್ಲಿ ಕ್ಲಾರಿಟಿ ಇತ್ತು. ನಾವು ಮಿಲಿಟರಿ ಸಂಘರ್ಷದ ಪರವಾಗಿರಲಿಲ್ಲ, ನಾಗರಿಕರ ಮೇಲಿನ ದಾಳಿಗೆ ಪರವಾಗಿರಲಿಲ್ಲ. ಸೊ ಡೇ 1 ಇಂದ ಅದೇ ಸ್ಟ್ಯಾಂಡ್ ಅಲ್ಲಿ ಇತ್ತು. ಆಪರೇಷನ್ ಸಿಂಧೂರ್ನ ಮೂಲ ಉದ್ದೇಶ ಕೂಡ ಅದೇ ಆಗಿತ್ತು. ಆ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡಿರೋದನ್ನ ಪೊಲಿಟಿಕಲ್ ಇಂಟರ್ಪ್ರಿಟ್ ಮಾಡ್ತಾ ಇರೋದು ಒಂದು ರೀತಿ ಈ ಸಂದರ್ಭದಲ್ಲಿ ಸರಿಯಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಸೇನೆಯ ಗುಟ್ಟನ್ನ ಬಿಟ್ಕೊಟ್ಟಿದ್ದು ದಾಳಿಗೆ ಮುಂಚೆ ಎಷ್ಟು ಸರಿ ಅಂತ ಕಾಂಗ್ರೆಸ್ ಕೇಳ್ತಿದೆ. ಸ್ಪಷ್ಟನೆ ಕೇಳ್ತಿದ್ದಾರೆ ಜೈಶಂಕರ್. ಮತ್ತೆ ಸ್ಪಷ್ಟನೆ ಥ್ಯಾಂಕ್ ಯು ಪಟೇಲ್, ಥ್ಯಾಂಕ್ ಯು ಮಧು, ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಇದಾಗಿತ್ತು ಈ ಹೊತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ.